ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಕರ್ನಾಟಕದಲ್ಲಿ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ. ಇಂದು ಮೊದಲನೇದಾಗಿ ಶಿವಮೊಗ್ಗದಲ್ಲಿ ರಾಸಿ ಇಡಿ ಅಡಿಕೆ ಬಂದು 49,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸರಾಸರಿ ಬೆಲೆಯನ್ನು ಹೊಂದಿದೆ. ಶೃಂಗೇರಿಯಲ್ಲಿ ಬೆಟ್ಟೆ ಅಡಿಕೆ ನೋಡೋದಾದರೆ 58,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸರಾಸರಿ ಬೆಲೆಯನ್ನು ಹೊಂದಿದ್ದು, ಹಾಗೆ ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ಬಂದು 56,400 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸರಾಸರಿ ದರವನ್ನು ಹೊಂದಿದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ರಾಸಿ ಇಡಿ ಅಡಿಕೆ ಬಂದು 52,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ನೋಡಿ ರೈತರೇ. ಹಾಗೆ ಶೃಂಗೇರಿಯಲ್ಲಿ ರಾಸಿ ಅಡಿಕೆ ಬಂದು 49,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ಸರಾಸರಿ ದರ. ಹಾಗೆ ಕೊಪ್ಪದಲ್ಲಿ ರಾಸಿ ಇಡಿ ಅಡಿಕೆ ಬಂದು 51,500 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಹೊಸನಗರದಲ್ಲಿ ರಾಸಿ ಇಡಿ ಅಡಿಕೆ ಬಂದು 52,000 ರೂಪಾಯಿವರೆಗೆ ಹೊಸನಗರದಲ್ಲಿ ರಾಸಿ ಇಡಿ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಜಯಪುರದಲ್ಲಿ ಬೆಟ್ಟೆ ಅಡಿಕೆ ಬಂದು 56,000 ಒಂದು ಕ್ವಿಂಟಲ್ಗೆ, ರಾಸಿ ಅಡಿಕೆ ಬಂದು 50,000 ರೂಪಾಯಿ ಒಂದು ಕ್ವಿಂಟಲ್ಗೆ ಜಯಪುರದಲ್ಲಿ ನಡೆಯುತ್ತಿದೆ ಒಂದು ಕ್ವಿಂಟಲ್ಗೆ. ಸೊರಬದಲ್ಲಿ ಹೊಸ ರಾಸಿ ಅಡಿಕೆ ಬಂದು 48,000 ರೂಪಾಯಿವರೆಗೆ ಹೊಸ ರಾಸಿ ಅಡಿಕೆ ಸೊರಬದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಶಿಕಾರಿಪುರದಲ್ಲಿ ರಾಸಿ ಇಡಿ ಅಡಿಕೆ ಬಂದು 49,500 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ. ಹಾಗೆ ಬಿರೂರದಲ್ಲಿ ರಾಸಿ ಅಡಿಕೆ 49,000 ಒಂದು ಕ್ವಿಂಟಲ್ಗೆ. ಜಯಪುರದಲ್ಲಿ ಗರಿಷ್ಠ ಅಡಿಕೆ ನೋಡೋದಾದರೆ ಹಾಸ ಅಡಿಕೆಯ ಗರಿಷ್ಠ ಬೆಲೆಯನ್ನು ಹೊಂದಿದೆ 83,000 ರೂಪಾಯಿವರೆಗೆ. ತೀರ್ಥಹಳ್ಳಿಯಲ್ಲಿ 89,000, ಶೃಂಗೇರಿಯಲ್ಲಿ 82,900 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹಾಸ ಅಡಿಕೆ ಉತ್ತಮ ಬೇಡಿಕೆಗೆ ಮುಂದುವರೆದಿದೆ ನೋಡಿ ರೈತರೇ.